ಆಧರಿಸಿ ಅವರಿಂದ ಪ್ರೇರಣೆಯನ್ನು ಪಡೆಯೋದು. ಈಗ ನಮ್ಮ ಇತಿಹಾಸದಲ್ಲಿ ಆಗೋಗಿರ್ತಕ್ಕಂಥ ಶ್ರೇಷ್ಠ ವ್ಯಕ್ತಿಗಳು ಯಾರ್ಯಾರು ಶ್ರೇಷ್ಠ ವ್ಯಕ್ತಿಗಳು ಅಂತ ಆಗೋಗಿದ್ದಾರೆ ಅವರ ಪ್ರೇರಣೆಯನ್ನು ಪಡೆಯೋದು. ಇದನ್ನ ನಿರ್ಬಂಧಿಸಿದ್ರೆ ರಾಷ್ಟ್ರ ಅನ್ನೋದು ಎಲ್ಲಿ ಉಳಿಯುತ್ತೆ? ರಾಷ್ಟ್ರ ಅನ್ನೋದು ಜಮೀನಿನ ತುಂಡು ಅಲ್ಲ, ಅದರ ಹಿಂದ್ಗಡೆ ಒಂದು ರಾಷ್ಟ್ರೀಯ ಭಾವನೆ ಇರಬೇಕಾಗತ್ತೆ. ಆ ರಾಷ್ಟ್ರೀಯ ಭಾವನೆಯನ್ನು ಬೆಳೆಸೋ ಕೆಲಸ ಸಂಘ ಮಾಡುತ್ತೆ. ರಾಷ್ಟ್ರೀಯ ಭಾವನೆ ಇಲ್ಲದೆ ಇದ್ರೆ ಏನಾಗತ್ತೆ? ಹಾಗಾಗಿ ಅದನ್ನ ಯಾರೂ ನಿಯಂತ್ರಿಸೋದಕ್ಕೆ ಆಗಲ್ಲ. ಕೆಲವರಿಗೆ ತಪ್ಪಭಿಪ್ರಾಯ ಇದೆ, ಅವರ ತಪ್ಪಭಿಪ್ರಾಯವನ್ನ ಸಮಾಜಕ್ಕೆ ಯಾವ ರೀತಿ ಕೊಡುಗೆ ಕೊಡ್ತಾ ಇದೆ ಅನ್ನೋದನ್ನು ಹೇಳೋದ್ರ ಮೂಲಕ, ತಿಳಿಸೋದ್ರ ಮೂಲಕ ಅವರಿಗೂ ಮನವರಿಕೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಆದರೆ ಪೂರ್ವಗ್ರಹ ಪೀಡಿತರಾಗಿರೋರಿಗೆ, ಪೂರ್ವದ್ವೇಷ ಇಟ್ಕೊಂಡಿರೋರನ್ನ ಬದಲಾಯಿಸಕ್ಕಾಗಲ್ಲ. ಹಾಗಾಗಿ ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದ್ರೆ, ಸಂಘ ತಲೆ ಕೆಡಿಸ್ಕೊಳ್ಳೋದ್ರೆ ತನ್ನ ಕೆಲಸ ತಾನು ಮಾಡ್ತಾ ಹೋಗುತ್ತೆ, ಮಾಡ್ತಾ ಹೋಗಿದೆ. ಮಾಡೇ ಮಾಡ್ತೀವಿ. ಈಗ ಕಾಂಗ್ರೆಸ್ನವರು ಪ್ರಜಾಪ್ರಭುತ್ವವನ್ನೇ ಜೈಲಿಗೆ ಹಾಕಿದ್ರು. ತುರ್ತು ಪರಿಸ್ಥಿತಿ ಹೇರಿ ಪ್ರಜಾಪ್ರಭುತ್ವದ ಪರವಾಗಿ ಧ್ವನಿ ಎತ್ತೋರ್ನ ಎಲ್ಲರನ್ನೂ ಜೈಲಿಗೆ ಹಾಕಿದ್ರು. ಸಂವಿಧಾನವನ್ನೇ ಐಸಿಯುಯಲ್ಲಿ ಇಟ್ಟಿದ್ರು. ಆದರೆ ಶಾಶ್ವತವಾಗಿ ಐಸಿಯುಯಲ್ಲಿ ಇಡಕ್ಕಾಯ್ತಾ? ಆಗಲಿಲ್ಲ. ಹಾಗಾಗಿ ಆ ಒಂದು ಹಳೆ ಚಾಳಿ ಆಗಾಗ ಮರುಕಳಿಸ್ತಾ ಇರ್ಬೋದು. ಕೆಲವರಿಗೆ ಅಮಾವಾಸ್ಯೆಗೆ ಬಂದಾಗ, ಹುಣ್ಣಿಮೆ ಬಂದಾಗ ಸ್ವಲ್ಪ ಕೆದರುತ್ತಂತೆ, ಹಾಗೆ ಕೆಲವರಿಗೆ ಅನಿಸ್ಬೋದು. ಆದರೆ ಪರ್ಮನೆಂಟ್ ಆಗಿ ಇದು ಯಾವುದನ್ನು ಮಾಡೋಕ್ಕಾಗಲ್ಲ, ಭಾಳ ಸ್ಪಷ್ಟ ಇದೆ. ಹಂಗಾಗಿ ಅದ್ರ ಬಗ್ಗೆ ಏನು ಚಿಂತೆ ಮಾಡೋಕ್ಕೇನು ಹೋಗಲ್ಲ. ಸಂಘ ತನ್ನ ಕೆಲಸ ತಾನು ಮಾಡ್ತಾ ಹೋಗುತ್ತೆ. ಸಂಘದ ಕೆಲಸ ವ್ಯಕ್ತಿ ನಿರ್ಮಾಣ ಮಾಡೋದು, ವ್ಯಕ್ತಿಯ ಮೂಲಕ ರಾಷ್ಟ್ರ ನಿರ್ಮಾಣ ಮಾಡೋದು, ಅದ್ರ ಕೆಲಸ ಮಾಡ್ತಾ ಹೋಗುತ್ತೆ. ಇವಾಗ ಕಾಂಗ್ರೆಸ್ ಅಲ್ಲಿ ಸಿಎಂ ಕುರ್ಚಿಗೋಸ್ಕರ ಸಾಕಷ್ಟು ಮಾತಾಡ್ತಾ ಇದೆ. ಉತ್ತರಾಧಿಕಾರಿ ಕೂಡ ನೇಮಕ ಮಾಡಿದ್ದಾರೆ ಆಲ್ರೆಡಿ ಯತೀಂದ್ರ ಸಿದ್ದರಾಮಯ್ಯ ಅವರು. ಪ್ರಜಾಪ್ರಭುತ್ವದಲ್ಲಿ ನಮ್ಮ ಮಾಲೀಕರು ಪ್ರಜೆಗಳು. ಅವರು ನಮ್ಮ ಉತ್ತರಾಧಿಕಾರಿ ಯಾರಾಗಬೇಕು ಅಂತ ಅವರು ನಿರ್ಣಯ ಮಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ನಾವು ನಮ್ಮ ಅಪ್ಪನ ಆಸ್ತಿಯನ್ನ ಬಗ್ಗೆ ಪಾಲ್ದಾರರಾಗಬಹುದು, ಆದರೆ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ವಾರಸುದಾರಿಕೆ ಅಂತ ಪ್ರಜೆಗಳು ಕೊಡಬೇಕು. ನೋಡೋಣ ಯಾರಿಗೆ ಕೊಡ್ತಾರೆ. ಅವರು ಪ್ರಜೆಗಳು ಆಶೀರ್ವಾದ ಮಾಡಿದವರಿಗೆ ವಾರಸುದಾರಿಕೆ ಸಿಗುತ್ತೆ. ಉತ್ತರಾಧಿಕಾರಿ ಹೀಗೆ ಅಂಥೇಳಿ ಆಗುತ್ತಾ? ಆಗಲ್ಲ. ಹಾಗಾಗಿ ಸಿದ್ದರಾಮಯ್ಯನವರ ಆಸ್ತಿಗೆ ಉತ್ತರಾಧಿಕಾರಿ ಯತೀಂದ್ರ ಸಿದ್ದರಾಮಯ್ಯನವರು ಆಗ್ಬೋದು, ಅಥವಾ ಯಾರಿಗಾರು ದಾನನೂ ಕೊಡ್ಬೋದು ಸಿದ್ದರಾಮಯ್ಯನವರು. ರಾಜಕೀಯ ವಾರಸುದಾರಿಕೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಕೊಡಬೇಕು. ನೋಡೋಣ ಯಾರಿಗೆ ಕೊಡ್ತಾರೆ. ನೋಡ್ರಿ, ನಾನು ಹೇಳ್ಬಿಟ್ಟಿದ್ದೀನಿ ನಿಮಗೆ. ಹಗಲೆಲ್ಲ ನಾನು ಹೇಳೋದಿಲ್ಲ. ಡಿಸೆಂಬರ್ ನಂತರ ಏನಾಗಬೇಕು ಅನ್ನೋದನ್ನ ಹೇಳಿದ್ನೆಲ್ಲ. ನವಂಬರ್ ಕ್ರಾಂತಿ ಅಂತ ನಾನು ಡಿಸೆಂಬರಿಗೆ ಹೇಳಿದ್ದೆ. ಹಾಗೆ ಆಗ್ತದೆ. ನೀವೇನದ್ರ ಬಗ್ಗೆ ಎರಡೇ ಮಾತಾಡೋದು ಬೇಡ. ನೀವು ಮಾತಾಡಲ್ಲ. ಮುಂದಿನ ವಿಷಯನ ಜನವರಿ ಡಿಸೆಂಬರ್ ರೀ. ಸಿದ್ದರಾಮಯ್ಯ ಅವರು ತೂಕದ ರಾಜಕಾರಣ. ಅವರೊಬ್ಬ ಉತ್ತಮವಾದ ಆಡಳಿತಗಾರರು, ಉತ್ತಮವಾದ ಅಡ್ಮಿನಿಸ್ಟ್ರೇಷನ್ ಕೊಡೋಂಥ ವ್ಯಕ್ತಿತ್ವ. ಹೀಗೆಲ್ಲ ಬಾಲಿಸಿ ಅವರು ನಿಮಗೆ ಮಾಹಿತಿ ಪ್ರಕಾರ ನಿಮಗೆ ಒಂದು ಮಾಹಿತಿ ಹೇಳ್ತೀನಿ. ಅವರು ಕುಟುಂಬದವ್ರನ್ನ ಯಾರನ್ನೂ ರಾಜಕೀಯ ತಂದಿದ್ದಿಲ್ಲ. ಅಂಥ ಒಂದು ಅಧಿಕಾರ, ಅಂಥ ಒಂದು ಇಂಥದಕ್ಕೆ ಹೋದ್ರೂ ಎಲ್ಲಿವರೆಗೂ ತಂದಿದ್ದಿಲ್ಲ. ಇತ್ತೀಚೆಗೆ ರಾಜಕೀಯ ಕೊನೆ ದಿನಗಳಂತವ್ರೇನು ಇವ್ರು ಹೇಳಿದ್ದಾರೆ ಯತೀಂದ್ರ. ಆ ಸಂದರ್ಭದಲ್ಲಿ ಅವ್ರನ್ನೆಲ್ಲ ರಾಜಕೀಯ ಆ ಥರ ವ್ಯಕ್ತಿತ್ವ ಅಲ್ಲ. ಸುಮ್ಮನೆ ಯಾರೋ ಒಂದು 4-5 ಜನ ಅವ್ರ ಬೆಳೆಕಾಳು ಬೇಯಿಸೋದಕ್ಕೆ ಸುಮ್ಮನೆ ಯಾರ್ಯಾರದ್ದು ಹೆಸರು ಬಿಡೋದು, ಸುಮ್ಮನೆ ಏನೇನೋ ಹೇಳ್ಕೊಡು. ಸಿದ್ದರಾಮಯ್ಯ ಸಾಹೇಬ್ರೆಲ್ಲರೂ ಕೊಟ್ಟಿದ್ದಾರೆ.